ರೋಡ್ ಶೋ ಗ್ಯಾಂಗ್ ರೇಪ್ ಆರೋಪಿಗಳು ಅಂಧರಾಗಿದ್ದಾರೆ. ನಿನ್ನೆ 5 ಇವತ್ತು ಮತ್ತಿಬ್ಬರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಶಿರಾಳಕೊಪ್ಪದಲ್ಲಿ ತಲೆ ಬರೆಸಿಕೊಂಡಿದ್ರು ಈ ಇಬ್ಬರು. ಅಫ್ತಾಬ್ ಚಂದನಕಟ್ಟಿ, ಮದರ್ ಸಾಬ್ ಇವತ್ತು ಅರೆಸ್ಟ್. ಬಂಧಿಸಿ ಹಾನಗಲ್ ಠಾಣೆಗೆ ಕರ್ಕೊಂಡು ಬಂದು ಪಂಚನಾಮೆ ಮಾಡಿದ್ದಾರೆ. ರೋಡ್ ಶೋಗೆ ಬಳಸಿದ್ದ 3 ವಾಹನಗಳು ವಶಕ್ಕೆ, 3 ಕಾರು, 1 ಬುಲೆಟ್ ಬೈಕ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಗ್ಯಾಂಗ್ ರೇಪ್ನ ಆರೋಪಿಗಳು ಜಾಮೀನಿನ ಮೇಲೆ ಹೊರಬಂದ ನಂತರ ಆಡಿದ ಆಟ ಸ್ಕ್ರೀನ್ನ ಮಧ್ಯಭಾಗದ ವಿಜುವಲ್ಸ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಯುದ್ಧ ಗೆದ್ದು ಬಂದ ಯೋಧರ ರೀತಿಯಲ್ಲಿ ಪೋಸ್ ಕೊಡ್ತಾ ಇದ್ರು ಇವರು. ಭಾಯ್ ಲೋಗ್ ರಿಲೀಸ್ ಅಂತ ಟೈಟಲ್ ಹಾಕೊಂಡು ಶೋಕಿ ಮಾಡ್ತಾ ಇದ್ರು. ನ್ಯಾಯಾಲಯದ ಷರತ್ತುಗಳನ್ನ ಉಲ್ಲಂಘಿಸಿದ್ರು. ನಿನ್ನೆ 5 ಜನರನ್ನ ಅರೆಸ್ಟ್ ಮಾಡಲಾಗಿತ್ತು. ಇವತ್ತು ಮತ್ತಿಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಜೈಲಿನಿಂದ ರಿಲೀಸ್ ಆದ ತಕ್ಷಣವೇ ರೋಡ್ ಶೋ ಮುಖಾಂತರವಾಗಿ ಮನೆಗೆ ತಲುಪಿದಂಥ ಹಾನಗಲ್ ಗ್ಯಾಂಗ್ ರೇಪ್ನ 7 ಜನ ಪ್ರಮುಖ ಆರೋಪಿಗಳನ್ನು ಹಾನಗಲ್ ಪೊಲೀಸರು ಬಂಧಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ. ನಿನ್ನೆ 3 ಜನ ತಲೆ ಮರೆಸಿಕೊಂಡಿದ್ದರು. ಅವರು ಶಿವಮೊಗ್ಗ ಜಿಲ್ಲೆ ಶಿರಾಳಕೊಪ್ಪ ಪಟ್ಟಣದಲ್ಲಿ ಇವತ್ತು ಅಂಧರಾಗಿದ್ದಾರೆ. 7 ಜನರನ್ನು ಪಂಚನಾಮೆಗೆ ಕರ್ಕೊಂಡು ಹೋಗಿದ್ದಾರೆ. ನಾನಿವತ್ತು ಹಾನಗಲ್ ಪೊಲೀಸ್ ಠಾಣೆ ಮುಂಭಾಗದಲ್ಲಿದ್ದೀನಿ. ರೋಡ್ ಶೋ ಸಂದರ್ಭದಲ್ಲಿ ಬಳಸಿದಂಥ ವಾಹನಗಳನ್ನು ಕೂಡ ಇವತ್ತು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಐಷಾರಾಮಿ ಕಾರು ಥಾರ್ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಕಾರ್ನಲ್ಲಿ ಅವರು ರೋಡ್ ಶೋ ಮಾಡ್ಕೊಂಡು ಬಂದಿರ್ತಾರೆ. ಮತ್ತು ಈ ಕಡೆ ಚಾವರ್ಲೆಟ್ ಕಾರನ್ನು ಗಮನಿಸ್ಬೋದು ನೀವು, ರೆಡ್ ಕಲರ್ ಕಾರ್ನ. ಇವೆರಡೂ ಕಾರುಗಳು, ಇನ್ನೊಂದು ಕಾರ್ ಇದೆ, ಅದು ಪೊಲೀಸರ ವಶದಲ್ಲಿದೆ. ಅದನ್ನು ತಗೊಂಡು ಇವತ್ತು ಸ್ಟೇಷನ್ಗೆ ಬರ್ತಾ ಇದ್ದಾರೆ ಪೊಲೀಸರು. ಇವೆರಡೂ ಕಾರುಗಳನ್ನು ತಾವು ಗಮನಿಸ್ಬೋದು. ಅಂದರೆ ಏನಾಗ್ಬಿಟ್ಟಿದೆ, ಬೇಲ್ ಸಿಕ್ಕ ನಂತರ, ಘಟನೆ ಆಗಿ 17 ತಿಂಗಳ ಬಳಿಕ ಬೇಲ್ ಸಿಕ್ಕಿದ ನಂತರ ಏನಾಗಿದೆ, ಸಬ್ ಜೈಲಿನಿಂದ ಇಲ್ಲಿವರೆಗೂ ಬರಲಿಕ್ಕೆ ಅವ್ರನ್ನ ಐಷಾರಾಮಿ ಕಾರುಗಳಲ್ಲಿ ಕರೆದುಕೊಂಡು ಬರಲಿಕ್ಕೆ ಅವ್ರ ಸ್ನೇಹಿತರೆಲ್ಲ ನಿರ್ಧಾರ ಮಾಡಿ ಹೋಗಿ ಕರ್ಕೊಂಡು ಬಂದಿದ್ದಾರೆ. ಸುಮ್ಮನೆ ತೆಪ್ಪಗೆ ಆರಾಮಾಗಿ ಹೋಗಿ ಮನೆಗೆ ಸೇರಿದರೆ ಇಂತಹ ದೊಡ್ಡ ಸಮಸ್ಯೆಗಳು ಅವ್ರಿಗೂ ಕೂಡ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಸಾರ್ವಜನಿಕರು ಮಾತನಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಗಮನಿಸ್ಬೋದು ನೀವು, ಸಮಾಜಕ್ಕೆ ಯಾವ ರೀತಿ ಸಂದೇಶ ಕೊಡಲಿಕ್ಕೆ ಹೊರಟ್ರು. ಹಾಗಾದರೆ ಏನಾದರೂ ದೊಡ್ಡ ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ರಾ? ಏನೂ ಇಲ್ಲ. ಮಾಡಿರೋದೇ ಗನಂದಾರಿ ಕೆಲಸ. ಗ್ಯಾಂಗ್ ರೇಪ್ ಪ್ರಕರಣದ ಪ್ರಮುಖ ಆರೋಪಿಗಳು 7 ಜನ. ಅಂಥದ್ರಲ್ಲಿ ಇವತ್ತು ದೊಡ್ಡ ಐಷಾರಾಮಿ ಕಾರುಗಳಲ್ಲಿ ಅವರು ಅಕ್ಕಿ ಹಾಲರವರೆಗೂ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ ಅಂತೇಳಿದರೆ ನಿಜಕ್ಕೂ ಕೂಡ ಸಮಾಜದಲ್ಲಿ ತಲೆ ತಗ್ಗಿಸ್ಕೊಂಡು ಬಾಳಬೇಕಾಗಿದ್ದಂಥವರು, ತಮ್ಮ ತಪ್ಪನ್ನು ತಿದ್ದುಕೊಳ್ಳಬೇಕಾದಂತಹ ಪ್ರಯತ್ನ ಮಾಡಬೇಕಾಗಿದ್ದಂಥವ್ರು ಇವತ್ತು ಇಂಥ ಐಷಾರಾಮಿ ಕಾರುಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬರ್ತಾರೆ. ಆ ಕರ್ಕೊಂಡು ಬರೋರು ಯಾವ ರೀತಿ ನಡ್ಕೊಂಡ್ರೋ ನನಗೆ ಅರ್ಥ ಆಗ್ತಿಲ್ಲ. ಇಂಥ ದೊಡ್ಡ ಐಷಾರಾಮಿ ಕಾರುಗಳಲ್ಲಿ ಅವ್ರನ್ನ ಮೆರವಣಿಗೆ ಮುಖಾಂತರ ಕರ್ಕೊಂಡು ಬಂದರು. ಕೆಲವರೆಲ್ಲ ಕೈ ಮಾಡ್ಕೊಂಡು ಏನು ಯುದ್ಧ ಗೆದ್ದು ಬಂದಿರೋ ಥರ ಪೋಸ್ ಕೂಡ ಕೊಟ್ಟರು. ಈ ರೀತಿಯಾಗಿ ಸಾಕಷ್ಟು ಚರ್ಚೆಗೆ ಪ್ರಕರಣ ಗಂಭೀರವಾದಂಥ ಸ್ವರೂಪ ಪಡೆದುಕೊಂಡ ನಂತರ ಪೊಲೀಸರು ಅಲರ್ಟ್ ಆಗಿ 7 ಜನರನ್ನು ಅರೆಸ್ಟ್ ಮಾಡಿರೋದು ಒಂದು ಕಡೆ ಆದರೆ, ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅವರ ಬೇಲನ್ನು ತಿರಸ್ಕಾರ ಮಾಡಬೇಕು, ಬೇಲನ್ನು ರದ್ದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಒಟ್ಟಾರೆ ನೋಡೋದಾದರೆ ಒಂದು ಸಮಾಜಕ್ಕೆ ಕೆಟ್ಟ ಸಂದೇಶ ರವಾನೆಯಾಗಿತ್ತು. ಅತ್ಯಾಚಾರದ ಆರೋಪ ಇರುವಂಥ 7 ಜನ ಪ್ರಮುಖ ಆರೋಪಿಗಳು ಇವತ್ತು ಬಹಿರಂಗವಾಗಿ ರೋಡ್ ಶೋ ಮಾಡ್ತಾರೆ ಅಂದರೆ ಸಮಾಜ ಎಲ್ಲಿಗೆ ಬಂದು ನಿಂತ್ಕಂತು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಸೋಷಿಯಲ್ ಮೀಡಿಯಾಗಳಲ್ಲಿ ದೃಶ್ಯಗಳು ವೈರಲ್ ಆಗಿತ್ತು. ಈಗ ಪೊಲೀಸರು ಎಲ್ಲರ ಹೆಡೆಮುರಿ ಕಟ್ಟಿದ್ದಾರೆ. ವಾಹನಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.